ಮ್ಯೂಚುವಲ್ ಡೈವರ್ಸ್ಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಮ್ಯೂಚುವಲ್ ಡೈವರ್ಸ್ಗೆ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನು ಒಂದು ವೇಳೆ ತಗೊಳ್ಳೋದಾದರೆ ವಾಪಸ್ಸು ತಗೋಬೋದು ಅನ್ನೋದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಹೆಂಡತಿ ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದರೆ ಅಂಥ ಸಂದರ್ಭದಲ್ಲಿ ಡೈವರ್ಸು ಸಿಗುತ್ತಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. ಈ ಒಂದು ಪ್ರಕರಣದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ಬರೂ ಅಂದರೆ ಅರ್ಜಿದಾರರು ಇಬ್ಬರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಒಂದು ಮ್ಯೂಚುವಲ್ ಡೈವರ್ಸ್ಗೆ ಅರ್ಜಿಯನ್ನು ಸೆಕ್ಷನ್ 13 ಆಫ್ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಅಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಈ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಅದರಲ್ಲಿ ಈ ಅರ್ಜಿಯನ್ನು ಸಲ್ಲಿಸುವ ಮುನ್ನ ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿರುತ್ತೆ. ಅದರಂತೆ ಗಂಡ ತನ್ನ ಒಂದು ಸೈಟನ್ನು ಹೆಂಡತಿ ಹೆಸರಿಗೆ ನಮ್ಮದು ಅಂದರೆ ರಿಜಿಸ್ಟರ್ನ ಮಾಡಿಕೊಡ್ಬೇಕಾಗಿರುತ್ತೆ. ಸೊ ಅದರಂತೆ ಈ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಗಂಡ ಹೆಂಡತಿ ಹೆಸರಿಗೆ ಒಂದು ಸೈಟನ್ನು ಆಸ್ ಪರ್ ಅಗ್ರಿಮೆಂಟ್ಸ್ ಪ್ರಕಾರ ರಿಜಿಸ್ಟರ್ನ ಮಾಡಿಕೊಡ್ತಾರೆ. ಹೆಂಡತಿ ತನ್ನ ಹೆಸರಿಗೆ ಆ ಸ್ವತ್ತು ಬಂದ ನಂತರದಲ್ಲಿ ಕೋರ್ಟ್ಗೆ ಬರೋದಿಲ್ಲ, ಅಂದರೆ ಫ್ಯಾಮಿಲಿ ಕೋರ್ಟ್ಗೆ ಏನು ಅರ್ಜಿ ಮ್ಯೂಚುವಲ್ ಡೈವರ್ಸ್ ಸಲ್ಲಿಸಿರ್ತಾರೆ ಅಲ್ಲಿಗೆ ಬರೋದಿಲ್ಲ. ಸೊ ಹಾಗಾಗಿ ಬರದೇ ಇದ್ದಿದ್ದ ಕಾರಣ ಫ್ಯಾಮಿಲಿ ಕೋರ್ಟ್ ಈ ಅರ್ಜಿಯನ್ನು ವಜಾಗೊಳಿಸುತ್ತೆ. ಈ ವಜಾಗೊಳಿಸಿದ ಆದೇಶದ ಮೇಲೆ ಗಂಡ ಮೇಲ್ಮನವಿಯನ್ನು ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸ್ತಾರೆ. ಇಲ್ಲಿ ವಿಚಾರಣೆಯನ್ನು ನಡೆಸುವಂತಹ ನ್ಯಾಯಾಲಯದಲ್ಲಿ ಈ ಮೇಲ್ಮನವಿಯನ್ನು ಸಲ್ಲಿಸಿದ ನಂತರ ಅವರಿಗೆ ಹಲವಾರು ಬಾರಿ ನೋಟಿಸನ್ನು ಕೂಡ ಹೆಂಡತಿಗೆ ನೀಡಲಾಗಿರುತ್ತೆ. ಅಂದರೆ ಎದುರುದಾರರಿಗೆ ರೆಸ್ಪಾಂಡೆಂಟ್ಗೆ ಆಗಲೂ ಬರೋದಿಲ್ಲ, ಪೇಪರ್ ಪಬ್ಲಿಕೇಶನ್ನ ತಗೊಳ್ಳಲಾಗುತ್ತೆ, ಆಗಲೂ ನ್ಯಾಯಾಲಯಕ್ಕೆ ಹಾಜರಾಗಲ್ಲ. ಸೊ ಹಾಗಾಗಿ ಈ ಎಲ್ಲ ವಿಷಯವನ್ನು ಮನಗಂಡಂಥ ಕರ್ನಾಟಕ ಹೈಕೋರ್ಟ್ ತನ್ನ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಈ ಒಂದು ಪ್ರಕರಣದಲ್ಲಿ ಮೇಲ್ಮನವಿದಾರರು ತನಗೆ ಹಕ್ಕು ಏನಿರ್ತದೆ, ಅಂದರೆ ರೆಸ್ಪಾಂಡೆಂಟು ಅದಕ್ಕೆ ಸಮಂಜಸವಾಗಿ ನ್ಯಾಯಾಲಯಕ್ಕೆ ಬರದೆ ತನ್ನ ಒಂದು ಪ್ರತ್ಯುತ್ತರವನ್ನು ನೀಡದೇ ಇದ್ದಂಥ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಅನ್ನೋ ಒಂದು ವಿಚಾರನ ಇಲ್ಲಿ ಪರಿಗಣಿಸಲಾಗಿದೆ. ಸೊ ಈ ರೀತಿಯಲ್ಲಿ ಮ್ಯೂಚುವಲ್ ಆಗಿ ಡೈವರ್ಸನ್ನು ಅಪ್ಲೈ ಮಾಡಿದ ನಂತರದಲ್ಲಿ ಆ ಒಂದು ಮ್ಯೂಚುವಲ್ ಕನ್ಸೆಂಟ್ ಏನು ಕೊಟ್ಟಿರ್ತಾರೆ ಅದು ಮೋಸದಿಂದ ಮಾಡಿದರೆ, ಅಲ್ಲಿನ ವಿವರಗಳನ್ನು ಸರಿಯಾಗಿ ತಿಳಿಸದೇ ಇದ್ದರೆ, ಅದರಲ್ಲಿ ಯಾವುದೋ ಒತ್ತಡದಿಂದ ಮಾಡಿಸಿದ್ರೆ ಅಂಥ ಸಂದರ್ಭದಲ್ಲಿ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಅದರ್ವೈಸ್ ಯಾವುದೇ ಒಂದು ಮ್ಯೂಚುವಲ್ಗೆ ಅರ್ಜಿಯನ್ನು ಸಲ್ಲಿಸಿದ ನಂತರ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಮೇಲ್ಮನವಿದಾರರ ಒಂದು ರೈಟ್ಸನ್ನು ಕನ್ಸಿಡರನ್ನು ಮಾಡಬೇಕಾಗಿರುತ್ತೆ. ಅವರು ಉದ್ದೇಶಪೂರ್ವಕವಾಗಿ ಎದುರುದಾರರು ರೆಸ್ಪಾಂಡೆಂಟು ತೊಂದರೆಯನ್ನು ಕೊಡ್ತಾ ಇರೋದನ್ನು ಮನಗಂಡಂಥ ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ನೀಡಿ ಇದರಲ್ಲಿ ಗಂಡನಿಗೆ ಡೈವರ್ಸನ್ನು ಮಂಜೂರು ಮಾಡಿರುತ್ತೆ. ಕೆಳನ್ಯಾಯಾಲಯದ ಆದೇಶವನ್ನು ತಳ್ಳಿ ಹಾಕಿ ಡೈವರ್ಸನ್ನು ಮಂಜೂರು ಮಾಡಿರುತ್ತೆ. ಸೊ ಈ ಒಂದು ಪ್ರಕರಣದ ಸಂಪೂರ್ಣ ಅಂಶವನ್ನು ನೋಡೋದಕ್ಕೆ ಅಂದರೆ ಜಡ್ಜ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಹಾಗೆಯೇ ಅದನ್ನು PDF ಅನ್ನು ಕೂಡ ಡೌನ್ಲೋಡನ್ನು ಮಾಡ್ಕೋಬೋದಾಗಿರುತ್ತೆ. ಈ ಒಂದು ಪ್ರಕರಣದ ಅಂಶವನ್ನು ನೋಡೋದಾದರೆ, ಅಂದರೆ ಯಾವ ಸಂದರ್ಭದಲ್ಲಿ ಗಂಡ ಈ ಒಂದು ಡೈವರ್ಸನ್ನು ಪಡ್ಕೋಬೋದು ಹೆಂಡತಿ ಬರದೇ ಇದ್ದರು ಅಂತಂದರೆ, ಮ್ಯೂಚುವಲ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ ನಂತರದಲ್ಲಿ ಯಾವುದೇ ಕಾರಣಗಳಿಲ್ಲದೆ ವಿನಾಕಾರಣ ತೊಂದರೆ ಕೊಡೋ ಉದ್ದೇಶಕ್ಕೋಸ್ಕರ ರೆಸ್ಪಾಂಡೆಂಟ್ ಅಥವಾ ಹೆಂಡತಿ ಉಳ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ಡೈವರ್ಸನ್ನು ಪಡ್ಕೋಬೋದಾಗಿರುತ್ತೆ. ಹಾಗೆ ಯಾವ ಸಂದರ್ಭದಲ್ಲಿ ಈ ಒಂದು ಮ್ಯೂಚುವಲ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸಿದ್ದು ಅದನ್ನು ವಾಪಸ್ ಪಡ್ಕೋಬೋದು ಅಂದರೆ, ಆ ಅರ್ಜಿಗೆ ಸಂಬಂಧಪಟ್ಟಂತೆ ಗಂಡ ಅಥವಾ ಹೆಂಡತಿ ಯಾರೇ ಆಗಿರ್ಬೋದು ಒತ್ತಡಕ್ಕೆ ಮಣಿದು ಆ ಅರ್ಜಿಗೆ ಸಹಿಯನ್ನು ಮಾಡಿ ಸಲ್ಲಿಸಿದರೆ, ಅಲ್ಲಿನ ವಿವರಗಳು ಸಂಪೂರ್ಣವಾದ ವಿವರವನ್ನು ನೀಡದೆ ಅರ್ಜಿಯನ್ನು ಸಲ್ಲಿಸಿದರೆ, ಅಥವಾ ಮೋಸ ಮಾಡಿ ಮೋಸದಿಂದ ಆ ಅರ್ಜಿಯನ್ನು ಸಲ್ಲಿಸಿದರೆ, ಅಂದರೆ ಬಲವಂತವಾಗಿ ಕ್ರಿಮಿನಲ್ ಅಂದರೆ ಒತ್ತಡವನ್ನು ಮಾಡಿ ಸಲ್ಲಿಸಿದರೆ, ಅಂದರೆ ಬೆದರಿಕೆನೋ ಇನ್ನೊಂದು ಹಾಕಿ ಆ ಥರ ಅವರಿಂದ ಸಹಿಯನ್ನು ಮಾಡಿಸ್ಕೊಂಡು ಅರ್ಜಿಯನ್ನು ಸಲ್ಲಿಸಿದರೆ, ಇಂಥ ಒಂದು ಬಲವಾದಂಥ ಕಾರಣ ವಿತ್ ಪ್ರೂಫ್ ಜೊತೆಗೆ ಇದ್ದರೆ ಅಂಥ ಸಂದರ್ಭದಲ್ಲಿ ಮ್ಯೂಚುವಲ್ ಡೈವರ್ಸ್ಗೆ ಸಲ್ಲಿಸಿರುವಂಥ ಅರ್ಜಿಯನ್ನು ವಾಪಸ್ಸು ಪಡ್ಕೋಬೋದಾಗಿರುತ್ತೆ. ಅದರ್ವೈಸ್ ಆ ಒಂದು ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಯಾವುದೇ ಕಾರಣ ಇರೋದಿಲ್ಲ. ಸೊ ಹಾಗಾಗಿ ಅಂಥ ಅರ್ಜಿಯನ್ನು ವಾಪಸ್ ಪಡ್ಕೊಳ್ಳೋಕ್ಕಾಗಲ್ಲ, ಅಂಥ ಅರ್ಜಿಯನ್ನು ನ್ಯಾಯಾಲಯ ಪರಿಗಣಿಸಬೇಕಾಗಿರುತ್ತೆ. ಸೊ ಆದರೆ ಈ ಒಂದು ಪ್ರಕರಣದಲ್ಲಿ ಫ್ಯಾಮಿಲಿ ಕೋರ್ಟ್ ಆ ಒಂದು ಅರ್ಜಿಯನ್ನು ಪರಿಗಣಿಸಿರೋದಿಲ್ಲ. ಸೊ ಆದ್ದರಿಂದ ಈ ಮೇಲ್ಮನವಿಯನ್ನು ಸಲ್ಲಿಸಲಾಗಿರುತ್ತೆ. ಮೇಲ್ಮನವಿ ಪುರಸ್ಕರಿಸಿದಂಥ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅನ್ನೋದನ್ನು ಇಲ್ಲಿ ಪರಿಗಣಿಸಬಹುದಾಗಿದೆ.